ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಆಗಸ್ಟ್ 24ರಿಂದ ಅಂದರೆ ಕೊನೆಯ ದಿನಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವೃತ್ತಿ ಜೀವನ, ವ್ಯಾಪಾರ, ವ್ಯವಹಾರ, ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಮಕರ ರಾಶಿಯವರು ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ನಮಃ ಸಿದ್ದಪ್ಪಾಜಿ ನಮಃ ಎಂದು ಕಮೆಂಟ್ ಮಾಡಿ. ಸಿದ್ದಪ್ಪಾಜಿಯ ಅನುಗ್ರಹದಿಂದ, ದೊರೆಗೆ ದೊಡ್ಡವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಕಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಅಡೆತಡೆಗಳನ್ನು ಜಯಿಸಿ. ನಿಮ್ಮ ರಾಶಿಯ ಅಧಿಪತಿಯು ಶನಿಯು ಕೆಲಸದ ಸ್ಥಳದ ಸವಾಲುಗಳನ್ನು ನಿರ್ವಹಿಸಲು ನಿಮಗೆ ಶಿಸ್ತನ್ನು ನೀಡುತ್ತದೆ. ಆದರೆ 6ನೇ ಮನೆಗೆ ಮಂಗಳನ ಪ್ರವೇಶವು ನಿಮ್ಮ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸುತ್ತದೆ. ಬಾಕಿ ಉಳಿದಿರುವಂತಹ ಸಾಲಗಳನ್ನು ತೀರಿಸಲು ಮತ್ತು ಕಚೇರಿಯ ಪ್ರತಿಸ್ಪರ್ಧಿಗಳನ್ನು ಮೀರಿಸಲು ಮುಂದಾಗಿದೆ. ನಿಮ್ಮ ಪಾಲುದಾರಿಕೆಯನ್ನು ಆದಷ್ಟು ನಂಬಿ. ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 7ನೇ ಮನೆಯನ್ನು ಅನುಗ್ರಹಿಸುವುದನ್ನು ಮುಂದುವರಿಸಿದ್ದು ನಿಮ್ಮ ಮದುವೆ ಮತ್ತು ವ್ಯವಹಾರ ಒಪ್ಪಂದಗಳಿಗೆ ಅಪಾರವಾದ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ. ಹಠಾತ್ ವೈಯಕ್ತಿಕ ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಸಂಗಾತಿಯ ಸಲಹೆಯನ್ನು ಅವಲಂಬಿಸಿ ಗುಪ್ತ ಒತ್ತಡವನ್ನು ನಿರ್ವಹಿಸಿ. ಈ ತಿಂಗಳ ನಂತರ ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಸಾಗುತ್ತಿದ್ದಂತೆ ಅನಿರೀಕ್ಷಿತ ಘಟನೆಗಳು ಮತ್ತು ಗುಪ್ತ ಆತಂಕಗಳಿಗೆ ಸಿದ್ಧರಾಗಿರಿ. ರಹಸ್ಯ ಕಚೇರಿ ರಾಜಕೀಯವನ್ನು ತಪ್ಪಿಸುವ ಮೂಲಕ ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಮಹತ್ವಾಕಾಂಕ್ಷೆಯನ್ನು ಬಳಸಿ. ನಿಮ್ಮ 9ನೇ ಮನೆಯಲ್ಲಿರುವ ನೀಚ ಸ್ವರೂಪದ ಶುಕ್ರನು ನಿಮ್ಮ ಅದೃಷ್ಟವನ್ನು ಸ್ವಲ್ಪ ಕಡಿಮೆಗೊಳಿಸಿದರೂ ಬುಧನ ವೇಗದ ಸಂಚಾರವು ನಿಮ್ಮ ವ್ಯಾಪಾರ ಕೌಶಲ್ಯವನ್ನು ತೀಕ್ಷ್ಣಗೊಳಿಸಿ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಗಮನವನ್ನು ಪ್ರಾಯೋಗಿಕ ದೈನಂದಿನ ಕರ್ತವ್ಯಗಳ ಮೇಲೆ ಇರಿಸಬೇಕಾಗುತ್ತದೆ. ಮಕರ ರಾಶಿಯವರೇ, ಆಗಸ್ಟ್ ತಿಂಗಳಲ್ಲಿ ನಿಮ್ಮ ದೃಢವಾದ ಮಹತ್ವಾಕಾಂಕ್ಷೆ ಮತ್ತು ಕರ್ತವ್ಯ ನಿಷ್ಠೆಗೆ ಸಂಪೂರ್ಣವಾಗಿ ಬೆಂಬಲ ನೀಡುವಂತಹ ಅತ್ಯಂತ ಅನುಕೂಲಕರವಾದ ಗ್ರಹಗಳ ಸಂಚಾರವನ್ನು ತಂದಿದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ವಕ್ರಿ ಶನಿಯು ನಿಮ್ಮ 3ನೇ ಮನೆಯಲ್ಲಿ ಸ್ಥಿರವಾದ ಮತ್ತು ಶಿಸ್ತಿನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ಧೈರ್ಯಶಾಲಿ ಪ್ರಯತ್ನಗಳು ಮತ್ತು ಸಂವಹನವು ವಿಶ್ವಾಸಾರ್ಹವಾದಂತಹ ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುವುದನ್ನು ಖಚಿತಪಡಿಸುತ್ತದೆ. ಸೊ ಹಾಗಾಗಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಕಚೇರಿಯ ಸ್ಪರ್ಧೆಯನ್ನು ಗೆಲ್ಲಲು ಮತ್ತು ಬಾಕಿ ಉಳಿದಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಎದುರಿಸಲು ಅಗತ್ಯವಿರುವಂತಹ ಉಗ್ರ ಶಕ್ತಿಯನ್ನು ನಿಮಗೆ ನೀಡುತ್ತದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆಗಸ್ಟ್ 24ರಿಂದ ದೈನಂದಿನ ಕರ್ತವ್ಯಗಳ ಬಗ್ಗೆ ನಿಮ್ಮ ಆಕ್ರಮಣಕಾರಿ ವಿಧಾನದಿಂದ ನಿಮ್ಮ ವೃತ್ತಿಪರ ಸ್ಥಾನಮಾನವು ಅಪಾರವಾಗಿ ಪ್ರಯೋಜನವನ್ನು ಪಡೆಯುತ್ತದೆ. ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಸ್ನೇಹಿತರೆ, ಇದು ಬಾಕಿ ಕೆಲಸಗಳನ್ನು ತೆರವುಗೊಳಿಸಲು, ಕಚೇರಿಯ ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಮತ್ತು ಸೇವಾ ಆಧಾರಿತ ಕಾರ್ಯಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನಿಮಗೆ ಉಗ್ರವಾದಂತಹ ಸ್ಪರ್ಧಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗುತ್ತೀರಿ. ಇದಲ್ಲದೆ ನಿಮ್ಮ 3ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯು ನಿಮಗೆ ಧೈರ್ಯಶಾಲಿ ಪ್ರಯತ್ನಗಳು
ಮತ್ತು ಶಿಸ್ತಿನ ಸಂವಹನವು ನಿಮ್ಮ ಸಹೋದ್ಯೋಗಿಗಳಿಂದ ಹೆಚ್ಚು ಗೌರವಿಸಲ್ಪಡುವುದನ್ನು ಖಚಿತಪಡಿಸುತ್ತದೆ. ಬಾಕಿ ಉಳಿದಿರುವಂತಹ ಯಾವುದೇ ಕೆಲಸದ ಸ್ಥಳದ ವಿವಾದಗಳನ್ನು ವ್ಯವಸ್ಥಿತವಾಗಿ ಪರಿಹರಿಸಲು ಈ ಪ್ರಬಲ ಸಂಯೋಜನೆಯನ್ನು ಆದಷ್ಟು ಬಳಸಬೇಕಾಗುತ್ತದೆ. ಆದಿಯಾಗುವ ತಿಂಗಳು ಮುಗಿಯುತ್ತಿದ್ದಂತೆ ಶಕ್ತಿಶಾಲಿಯಾದಂತಹ ಬದಲಾವಣೆ ನೀವು ಸಿದ್ಧರಾಗಿರಬೇಕು. ಬದಲಾವಣೆಗೆ ಅಂದರೆ ಆಗಸ್ಟ್ ದ್ವಿತೀಯಾರ್ಧದಿಂದ ಬುಧನು ನಿಮ್ಮ 8ನೇ ಮನೆಗೆ ಪ್ರವೇಶಿಸುತ್ತಾನೆ. ನಂತರ ಅದರ ಮೂಲ ತ್ರಿಕೋನದಲ್ಲಿರುವ ಸೂರ್ಯನು ಪ್ರವೇಶಿಸುತ್ತಾನೆ. ಈ ಸಂಯೋಜನೆಯು ಹಠಾತ್ ಗುಪ್ತ ಅಡಚಣೆಗಳನ್ನು ಮತ್ತು ಅಧಿಕಾರದಲ್ಲಿರುವವರೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ಉಂಟು ಮಾಡುತ್ತದೆ. ನಿಮ್ಮ ಸಾರ್ವಜನಿಕ ಖ್ಯಾತಿಗೆ ಸವಾಲು ಹಾಕುವ ಅನಿರೀಕ್ಷಿತ ಲೆಕ್ಕ ಪರಿಶೋಧನೆಗಳು ಅಥವಾ ರಹಸ್ಯ ಕಚೇರಿ ರಾಜಕೀಯವನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಈ ಗುಪ್ತ ಯುದ್ಧಗಳಲ್ಲಿ ಪಾಲ್ಗೊಳ್ಳಬೇಡಿ, ಬದಲಾಗಿ ನಿಮ್ಮ ವಿವರವಾದಂತಹ ಗಮನವನ್ನು ಅವಲಂಬಿಸಿ ಮತ್ತು ನಿಮ್ಮ ವೃತ್ತಿ ಜೀವನದ ಸ್ಥಿತಿಯನ್ನು ರಕ್ಷಿಸಲು ಶ್ರದ್ಧೆಯ ಸೇವೆಯ ನಿಮ್ಮ ಸಾಬೀತಾದ ದಾಖಲೆಯನ್ನು ಅನುಮತಿಸಿ. ಒಟ್ಟಾರೆಯಾಗಿ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯಾಪಾರ ಮಾಲೀಕರು ಪಾಲುದಾರಿಕೆಗಳು ಮತ್ತು ಒಪ್ಪಂದದ ಮಾತುಕತೆಗಳಿಗೆ ಆಳವಾಗಿ ಬೆಂಬಲಿಸುವ ತಿಂಗಳನ್ನು ಅನುಭವಿಸುತ್ತಾರೆ. ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 7ನೇ ಮನೆಯಲ್ಲಿ ತನ್ನ ಪ್ರಬಲ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ಸಾರ್ವಜನಿಕ ವ್ಯವಹಾರಗಳಿಗೆ ಅಪಾರ ಬುದ್ಧಿವಂತಿಕೆ, ವಿಸ್ತರಣೆ ಮತ್ತು ಹೆಚ್ಚು ಲಾಭದಾಯಕ ಗ್ರಾಹಕರನ್ನು ತರುತ್ತದೆ. ಆಗಸ್ಟ್ ತಿಂಗಳ ಕೊನೆಯ ದಿನಗಳ ನಂತರ ಬುಧನು ಈ ಮನೆಗೆ ಸೇರಿದಾಗ ಸಂಕೀರ್ಣ ವ್ಯಾಪಾರ ಒಪ್ಪಂದಗಳನ್ನು ಸ್ಪಷ್ಟಪಡಿಸುವಂತಹ ನಿಮ್ಮ ಸಾಮರ್ಥ್ಯವು ತೀಕ್ಷ್ಣವಾಗಿರುತ್ತದೆ. ನೀವು ಪಾರದರ್ಶಕ ಸಂವಹನವನ್ನು ಅವಲಂಬಿಸಿದರೆ ಮತ್ತು ನಿಮ್ಮ ಸ್ಥಾಪಿತ ವ್ಯವಹಾರ ಪಾಲುದಾರರ ಬುದ್ಧಿವಂತಹ ಸಲಹೆಯನ್ನು ನಂಬಿದರೆ ನೀವು ಹೆಚ್ಚು ಅನುಕೂಲಕರವಾದ ಪದಗಳನ್ನು ಸುಲಭವಾಗಿ ಭದ್ರಪಡಿಸಿಕೊಳ್ಳುತ್ತೀರಿ. ನಿಮ್ಮ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿರುವಾಗ ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನು ವಿದೇಶಿ ಮಾರುಕಟ್ಟೆಗಳಿಗೆ ಅತಿಯಾದ ಮಹತ್ವಾಕಾಂಕ್ಷೆಯ ವಿಸ್ತರಣೆಯ ವಿರುದ್ಧ ಎಚ್ಚರಿಸುತ್ತಾನೆ. ದೂರದ ವ್ಯಾಪಾರದಲ್ಲಿ ನಿಮ್ಮ ಸಾಮಾನ್ಯ ಅದೃಷ್ಟವು ಪ್ರಸ್ತುತ ನಿರ್ಬಂಧಿಸಲ್ಪಟ್ಟಿದೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಒತ್ತಾಯಿಸುವುದರಿಂದ ನಿರಾಶಾದಾಯಕ ವಿಳಂಬಗಳು ಉಂಟಾಗಬಹುದು. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ, ಆಗಸ್ಟ್ ತಿಂಗಳ ದ್ವಿತೀಯಾರ್ಧದ ನಂತರ ನಿಮ್ಮ 6ನೇ ಮನೆಯಲ್ಲಿರುವಂತಹ ಮಂಗಳನು ನಿಮ್ಮ ವ್ಯವಹಾರದ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಮರುಸಂಘಟಿಸಲು ನಿಮಗೆ ಹೋರಾಟದ ಅಂಚನ್ನು ನೀಡುತ್ತದೆ. ನಿಮ್ಮ ಶಕ್ತಿಯನ್ನು ನೀವು ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ಅನಗತ್ಯ ಕಾರ್ಯಾಚರಣಾ ವೆಚ್ಚಗಳನ್ನು ನಿರ್ದಿಷ್ಟವಾಗಿ ಕಡಿತಗೊಳಿಸಲು ಮತ್ತು ವಿದೇಶಕ್ಕೆ ನೋಡುವ ಮೊದಲು ನಿಮ್ಮ ಉದ್ಯಮದ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳಲು ಕೇಂದ್ರೀಕರಿಸುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಮಕರ ರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಸಂಪತ್ತು ಸಂಗ್ರಹಣೆಗೆ ಈ ತಿಂಗಳು ಅತ್ಯಂತ ಶಿಸ್ತಿನ ಅಸಾಂಪ್ರದಾಯಿಕ ವಿಧಾನದ ಅಗತ್ಯವಿದೆ. ರಾಹುವಿನ ವಕ್ರಿ ಪ್ರಯಾಣವು ನಿಮ್ಮ ದ್ವಿತೀಯಾರ್ಧದಲ್ಲಿ ಅಂದರೆ 2ನೇ ಮನೆಯಲ್ಲಿ ಮುಂದುವರಿಯುತ್ತಿದ್ದು, ಇದು ನಿಮ್ಮ ಕುಟುಂಬದ ಸಂಗ್ರಹವಾದ ಹಣವನ್ನು ಹೆಚ್ಚಿಸಲು ಗೀಳು ಹಿಡಿದ ಡ್ರೈವನ್ನು ಉಳಿಸಿಕೊಳ್ಳುತ್ತದೆ. ಸಾಂಪ್ರದಾಯಿಕವಲ್ಲದ ಹೂಡಿಕೆಗಳು ಅಥವಾ ವಿದೇಶಿ ಕರೆನ್ಸಿಯ ಮೂಲಕ ನೀವು ಹಠಾತ್ ಯಶಸ್ಸನ್ನು ಕಾಣಬಹುದು. ಆದರೆ ನಿಮ್ಮ ನಗದು ಹರಿವಿನ ಬಗ್ಗೆ ಗುಪ್ತ ಆತಂಕಗಳ ವಿರುದ್ಧ ನೀವು ತೀವ್ರವಾಗಿ ಎಚ್ಚರದಿಂದ ಇರಬೇಕು. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲವಾಗಿದ್ದಾನೆ. ಇದು ಹಠಾತ್ ಲಾಭಕ್ಕಿಂತ ಸ್ಥಿರವಾದ ಧೈರ್ಯಶಾಲಿ ಪ್ರಯತ್ನದ ಮೂಲಕ ನಿಮ್ಮ ಹಣಕಾಸಿನ ಸ್ಥಿರತೆ ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ತಿಂಗಳ ಕೊನೆಯಲ್ಲಿ ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಪರಿವರ್ತನೆಗೊಂಡು ಮುಂದುವರಿಯುವಂತಹ ಕೇತು ಜೊತೆ ಸೇರಿಕೊಳ್ಳುವುದರಿಂದ ಹಂಚಿದ ಸಂಪನ್ಮೂಲಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು. ಈ ಅತ್ಯಂತ ಅಸ್ಥಿರ ಸಂಯೋಜನೆಯು ಹಠಾತ್ ಅನಿರೀಕ್ಷಿತ ವೆಚ್ಚಗಳು, ಗೊಂದಲಮಯ ತೆರಿಗೆ ಸಮಸ್ಯೆಗಳು ಅಥವಾ ಜಂಟಿ ಹೂಡಿಕೆಗಳ ಬಗ್ಗೆ ಆಳವಾದಂತಹ ಬೇರೂರಿರುವಂತಹ ಭಯವನ್ನು ಉಂಟು ಮಾಡಬಹುದು. ಈ ಹಠಾತ್ ಆತಂಕಗಳ ಆಧಾರದ ಮೇಲೆ ಸ್ನೇಹಿತರೆ ಅಗಾಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ.
ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಪಾಲುದಾರರೊಂದಿಗೆ ಯಾವುದೇ ಹಣಕಾಸಿನ ವಾದ ವಿವಾದಗಳನ್ನು ಶಾಂತವಾಗಿ ಮಾತುಕತೆ ಮಾಡಲು ನಿಮ್ಮ 7ನೇ ಮನೆಯಲ್ಲಿರುವಂತಹ ಗುರುವಿನ ವಿಸ್ತಾರವಾದಂತಹ ರಕ್ಷಣಾತ್ಮಕ ಶಕ್ತಿಯನ್ನು ಅವಲಂಬಿಸಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಮಕರ ರಾಶಿಯವರ ಆರೋಗ್ಯ ಹೇಗಿರಲಿದೆ, ಅವರ ಯೋಗಕ್ಷೇಮದ ಬಗ್ಗೆ ಹೇಳೋದಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಪ್ರತಿನಿತ್ಯ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುವುದರಿಂದ ತಿಂಗಳ ದ್ವಿತೀಯಾರ್ಧದ ನಂತರ ನಿಮ್ಮ ದೈಹಿಕ ಶಕ್ತಿ ದೃಢವಾಗಿರುತ್ತದೆ ಸ್ನೇಹಿತರೆ. ಈ ಸಂಚಾರವು ಅತ್ಯುತ್ತಮ ಸ್ವಾಮೀನ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ದೀರ್ಘಕಾಲೀನ ಆಯಾಸವನ್ನು ಒತ್ತಡವನ್ನು ತ್ವರಿತವಾಗಿ ಜಯಿಸಲು ಅಗತ್ಯವಿರುವಂತಹ ಉಗ್ರ ಹೋರಾಟದ ಮನೋಭಾವವನ್ನು ಒದಗಿಸುತ್ತದೆ ಮಕರ ರಾಶಿಯ ವ್ಯಕ್ತಿಗಳಿಗೆ. ಆದಷ್ಟು ಕಠಿಣವಾದ ಶಿಸ್ತಿನ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ, ಏಕೆಂದರೆ ನಿಮ್ಮ ದೈಹಿಕ ಮಿತಿಗಳನ್ನು ಜಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗಿದ್ದೀರಿ. ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಯಾವುದೇ ದೀರ್ಘಕಾಲೀನ ಆಹಾರ ಅಥವಾ ಸ್ನಾಯುವಿನ ಸಮಸ್ಯೆಗಳನ್ನು ನೇರವಾಗಿ ಎದುರಿಸಲು ಈ ಶಕ್ತಿಯನ್ನು ಹತ್ತಿರವಾಗಿರಿ. ಆದಾಗ್ಯೂ ಆಗಸ್ಟ್ ದ್ವಿತೀಯಾರ್ಧದ ನಂತರ ಅಂದರೆ 15ನೇ 18ನೇ ತಾರೀಕು ನಂತರ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿರುವಂತಹ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ಮತ್ತು ಕೇತುವನ್ನು ಸೇರಿದಾಗ ನಿಮ್ಮ ಆರೋಗ್ಯಕ್ಕೆ ಎಚ್ಚರಿಕೆಯ ಅಗತ್ಯ ಬೇಕು. ಈ ತೀವ್ರ ಸಂಯೋಜನೆಯು ಮಕರ ರಾಶಿಯವರಿಗೆ ಹಠ, ಜ್ವರ ಮತ್ತು ತೀವ್ರ ಮೂಳೆ ಮತ್ತು ಕಣ್ಣಿನ ಆಯಾಸ, ಗಾಢ ಆಧ್ಯಾತ್ಮಿಕ ಗೊಂದಲವನ್ನು ಉಂಟು ಮಾಡಬಹುದು. ನಿಮ್ಮ ದೀರ್ಘಾವಧಿಯ ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ನೀವು ಅಪಗಲಬ್ಧ ಭಯವನ್ನು ಅನುಭವಿಸಬಹುದು. ಈ ಆತಂಕವು ನಿಮ್ಮನ್ನು ಪಾರ್ಶ್ವವಾಯುವಾಗಿ ಒಳಪಡಿಸಲು ಬಿಡಬೇಡಿ. ನಿಮ್ಮ ದಿನಚರಿಯನ್ನು ಉದ್ದೇಶಪೂರ್ವಕವಾಗಿ ನಿಧಾನಗೊಳಿಸುವ ಮೂಲಕ, ಆಳವಾದಂತಹ ನಿದ್ರೆಗೆ ಆದ್ಯತೆ ನೀಡುವ ಮೂಲಕ ಮತ್ತು ಆಗಸ್ಟ್ ಕೊನೆಯ 2 ವಾರಗಳಲ್ಲಿ ದೈಹಿಕವಾಗಿ ಅಪಾಯಕಾರಿ ಅಥವಾ ಹೆಚ್ಚು ಸುಸ್ತಾಗುವ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಈ ಹಠಾತ್ ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಕುಟುಂಬ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ನಿಮ್ಮ ಮದುವೆಗೆ ಗಾಢವಾದಂತಹ ಸಾಮರಸ್ಯ ಮತ್ತು ಆಳವಾದ ಬುದ್ಧಿವಂತಿಕೆಯನ್ನು ತರುವ ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವಿನ ಭವ್ಯವಾದ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ಕುಟುಂಬದ ಡೈನಾಮಿಕ್ಸ್ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ನಿಮ್ಮ ಸಂಗಾತಿಯು ಆರಾಮ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿರುತ್ತಾರೆ. ಆದಾಗ್ಯೂ ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಇದೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಸಂಗಾತಿಯೊಂದಿಗೆ ಅಹಂ ಘರ್ಷಣೆಯನ್ನು ತಾತ್ಕಾಲಿಕವಾಗಿ ಒತ್ತಿಸಬಹುದು. ತಾತ್ಕಾಲಿಕ ಘರ್ಷಣೆಯನ್ನು ಸರಾಗಗೊಳಿಸಲು ಗುರುವಿನ ವಿಸ್ತಾರವಾದಂತಹ ಕೃಪೆಗೆ ಅವಕಾಶವನ್ನು ಮಾಡಿಕೊಟ್ಟು ನೀವು ಸರಿ ಇರಬೇಕೆಂಬ ಅಗತ್ಯಕ್ಕಿಂತ ನಿಮ್ಮ ಸಂಬಂಧದ ಸ್ಥಿರತೆಗೆ ನೀವು ಪ್ರಜ್ಞಾಪೂರ್ವಕವಾಗಿ ಆದ್ಯತೆ ನೀಡಬೇಕು. ನಿಮ್ಮ ಮದುವೆ ಸುರಕ್ಷಿತವಾಗಿದ್ದರೂ ವಿಶಾಲವಾದಂತಹ ಕುಟುಂಬದ ಸಂಪತ್ತು ಮತ್ತು ಮಾತಿಗೆ ಎಚ್ಚರಿಕೆಯಿಂದ ನಿರ್ವಹಣೆ ಬೇಕಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿಯುವಂತಹ ರಾಹುವು ಕೆಲವೊಮ್ಮೆ ಸಂಬಂಧಿಕರೊಂದಿಗೆ ನಿಮ್ಮ ಸಂವಹನವನ್ನು ಅನಿರೀಕ್ಷಿತವಾಗಿ ಕಠಿಣವಾಗಿಸಬಹುದು ಅಥವಾ ಹಣದ ಮೇಲೆ ಅತಿಯಾಗಿ ಕೇಂದ್ರೀಕರಿಸಬಹುದು. ಕುಟುಂಬದ ಕೂಟಗಳ ಸಮಯದಲ್ಲಿ ನಿಮ್ಮ ಧ್ವನಿಯ ಬಗ್ಗೆ ಗಮನವಿರಲಿ. ಇದಲ್ಲದೆ ನಿಮ್ಮ 9ನೇ ಮನೆಯಲ್ಲಿರುವ ನೀಚ ಸ್ವರೂಪದ ಶುಕ್ರನು ವಿಭಿನ್ನವಾದ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗೆ ನಿಮ್ಮ ಸಂಬಂಧವನ್ನು ಸ್ವಲ್ಪ ಒತ್ತಡಕ್ಕೀಡು ಮಾಡಬಹುದು. ಸ್ವಲ್ಪ ಮಟ್ಟಿಗೆ ಪ್ರಾಯೋಗಿಕ ಸೇವಾ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಲು 3ನೇ ಮನೆಯಲ್ಲಿ ಶನಿಯಿಂದ ಬೆಂಬಲಿತವಾಗಿರುವಂತಹ ನಿಮ್ಮ
ಕಿರಿಯ ಸಹೋದರರ ಧೈರ್ಯಶಾಲಿ ಬೆಂಬಲವನ್ನು ಅವಲಂಬಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆಯೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಿ. ವಾದ ವಿವಾದಗಳು ಮನಸ್ತಾಪಗಳು ಇದ್ದಲ್ಲಿ ಅಲ್ಲೇ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ಅದನ್ನು ದೊಡ್ಡದಾಗಿ ಬಿಡುವುದಕ್ಕೆ ಹೋಗಬೇಡಿ. ಇನ್ನು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಬೇಕು. ಸೊ ಹಾಗಾಗಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಸ್ನೇಹಿತರೆ. ಅದೇ ರೀತಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಆಗಸ್ಟ್ 24ರಿಂದ. ಇನ್ನು ಏನೆಲ್ಲ ಪರಿಹಾರವನ್ನು ಮಕರ ರಾಶಿಯವರು ಮಾಡಬೇಕು ಅಂತಂದರೆ ವೈದಿಕ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸರಳವಾಗಿರುತ್ತದೆ, ಅನುಸರಿಸಿ. ಎಷ್ಟೇ ಕಷ್ಟ ಸಮಸ್ಯೆ ಅಡಚಣೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಸೂರ್ಯ ತಿಂಗಳ ನಂತರ ಭಾಗದಲ್ಲಿ ಹಠಾತ್ ಅಡಚಣೆಗಳನ್ನು ನಿರ್ವಹಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ಹಳದಿ ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಮತ್ತು ಅಧಿಕಾರ ಸಂಘರ್ಷಣೆಗಳನ್ನು ನ್ಯಾವಿಗೇಟ್ ಮಾಡಲು ಗುಪ್ತ ಆತಂಕಗಳನ್ನು ಸರಾಗಗೊಳಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ರಾಹು ನಿಮ್ಮ ಕುಟುಂಬದ ಸಂಪತ್ತಿನ ಬಗ್ಗೆ ಸಾಂಪ್ರದಾಯಿಕ ಭಯವನ್ನು ಶಾಂತಗೊಳಿಸಲು ಶನಿವಾರದಂದು ದೇವಸ್ಥಾನದಲ್ಲಿ ದುರ್ಗಾ ದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಮಾತನ್ನು ಸ್ಥಿರಗೊಳಿಸಲು ಮತ್ತು ನಿಮ್ಮ ಸಂಗ್ರಹವಾದ ಹಣವನ್ನು ರಕ್ಷಿಸಲು ದುರ್ಗಾ ಸಪ್ತಸತಿಯನ್ನು ಜಪಿಸಬೇಕಾಗುತ್ತದೆ ಮಕರ ರಾಶಿಯ ವ್ಯಕ್ತಿಗಳು. ಇನ್ನು ಕೇತು 8ನೇ ಮನೆಯಲ್ಲಿ ಆಧ್ಯಾತ್ಮಿಕ ಗೊಂದಲ ಮತ್ತು ಆಳವಾದಂತಹ ಅಭದ್ರತೆಯನ್ನು ತೆರವುಗೊಳಿಸಲು ಮಂಗಳವಾರದಂದು ಗಣಪತಿ ದೇವರನ್ನು ಪೂಜಿಸಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಹಠಾತ್ ಗುಪ್ತ ನಷ್ಟಗಳನ್ನು ತಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕಾಗುತ್ತದೆ. ಮಕರ ರಾಶಿಯವರು ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ. ಏನೇ ಅಡಚಣೆ ಇರಲಿ ನಿಮ್ಮ ಮದುವೆ ಬಗ್ಗೆ, ನಿಮ್ಮ ಕುಟುಂಬದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಸ್ನೇಹಿತರೆ, ಯಾವುದೇ ಶುಭ ಕಾರ್ಯದಲ್ಲಿ ಅಡಚಣೆಗಳು ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಎಲ್ಲ ಕಾರ್ಯಗಳು ಸುಗಮವಾಗಿ ಆಗಲಿದೆ. ತಪ್ಪದೇ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.